ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಗಳು ನ್ಯೂಸ್ ಅಲ್ಲಿದೆ, 2 ಜೂನ್ ಕರೆಂಟ್ ಅಫೇರ್ಸ್ ಅಂತ ಆ ಒಂದು ಸೀರೀಸ್ ಈ ಕರೆಂಟ್ ಅಫೇರ್ಸ್ ಸೀರೀಸ್ ಅಲ್ಲಿ ಇದು ಎರಡನೆಯ ವಿಡಿಯೋ. ಸೊ 2 ಜೂನ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಹಿಂದೂ ನ್ಯೂಸ್ ಪೇಪರ್ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಗವರ್ಮೆಂಟ್ ರಿಲೇಟೆಡ್ ವೆಬ್ಸೈಟ್ಸ್ ಆಗಿರ್ಬೋದು, ಅದರಿಂದ ತಗೊಂಡು ಯಾವ್ದೆಲ್ಲ ಇಂಪಾರ್ಟೆಂಟ್ ಇದೆ ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಕವರ್ ಮಾಡಲಾಗಿದೆ. ಸೊ ಇದು ನಿಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಅಂಡ್ ಆಲ್ಸೋ ಸೆಂಟ್ರಲ್ ಎಕ್ಸಾಮ್ ಎರಡು ಕೂಡ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಈ ವಿಡಿಯೋಸ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಅನ್ನ ನೋಡ್ತಿದೀವಿ ಅಂತ ಹೇಳಿದ್ರೆ, ಕ್ಷಿಪ್ರಾ ರಿವರ್ ಬಗ್ಗೆ ನೋಡ್ತೇವೆ. ಸೊ ಇದನ್ನ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ನೋಡ್ಬೇಕಾಗತ್ತೆ. ನಂತರ ಮಯನ್ಮಾರ್ ನ್ಯೂಸ್ ಅಲ್ಲಿದೆ, ಸೊ ಮಯನ್ಮಾರ್ ಬಗ್ಗೆ ನೋಡ್ತೇವೆ. ಮಯನ್ಮಾರ್ನ ನಂತರ ಮುಲ್ ಅಕೌಂಟ್ ಅಥವಾ ಮುಲ್ ಮನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿ ನೋಡ್ತೀವಿ. ಅದಾದ್ಮೇಲೆ ಮಹಾ ವಾಟರ್ ಮಿಷನ್ ಅಂತ ಹೇಳಿ ಹೊಸ ಇನಿಷಿಯೇಟಿವ್ ಅನ್ನ ತಗೋ ಬಂದಿದ್ದಾರೆ. ಸೊ ಮಹಾ ವಾಟರ್ ಮಿಷನ್ ಯಾಕೆ ತಗೋ ಬಂದ್ರು, ಅದ್ರದ್ದು ಆಬ್ಜೆಕ್ಟಿವ್ ಏನು ಅಂತ ಹೇಳಿ ನೋಡ್ಕೋತೇವೆ. ನಂತರ ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ಬಗ್ಗೆ ನೋಡ್ತೇವೆ. ಸೊ ಇದಿಷ್ಟನ್ನ ನಾವು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ಕ್ಷಿಪ್ರಾ ರಿವರ್ಸ್. ಸೊ ಕ್ಷಿಪ್ರಾ ರಿವರ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಮಧ್ಯಪ್ರದೇಶ್ ಗವರ್ಮೆಂಟ್ ಕಡೆಯಿಂದ ಪೆರಿನಿಯಲ್ ರಿವರ್ ಆಗಿರುವಂತಹ ಕ್ಷಿಪ್ರಾ ರಿವರ್, ಪೆರಿನಿಯಲ್ ರಿವರ್ ಅಂತ ಹೇಳಿದ್ರೆ ಯಾವಾಗ್ಲೂ ಕೂಡ ನೀರಿರುವಂತಹ ಕ್ಷಿಪ್ರಾ ರಿವರು ಡ್ರೈ ಅಪ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ, ಅಂದ್ರೆ ಅದರಲ್ಲಿ ನೀರು ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಕಡಿಮೆ ಆಗ್ತಿರೋದ್ರಿಂದ ಗವರ್ಮೆಂಟ್ ಇವಾಗ ಕ್ಷಿಪ್ರಾ ರಿವರ್ ಡ್ರೈ ಅಪ್ ಆಗ್ತಿರೋದನ್ನ ಅನೌನ್ಸ್ ಮಾಡಿದೆ. ಹಾಗಾಗಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕ್ಷಿಪ್ರಾ ರಿವರ್ ಎಲ್ಲಿದೆ, ಅದ್ರ ಟ್ರಿಬ್ಯೂಟರೀಸ್ ಯಾವ್ದ್ಯಾವ್ದು ಅನ್ನುವಂತಹ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕೇಳ್ತಾರೆ. ಸೊ ಮೊದಲಿಗೆ ಕ್ಷಿಪ್ರಾ ರಿವರ್ ನ ಮಧ್ಯಪ್ರದೇಶಿನ ಒಂದು ಸೇಕ್ರೆಡ್ ರಿವರ್ ಅಂತ ಕೂಡ ಕರೆಯಲಾಗತ್ತೆ. ಇದನ್ನ ಕ್ಷಿಪ್ರಾ ಅಂತ ಕೂಡ ಕರಿತೀವಿ, ಮತ್ತೆ ಶಿಪ್ರಾ ಅಂತ ಕೂಡ ಕರಿತೀವಿ. ಎರಡು ಹೆಸರಿಂದ ಕರೆಯಲಾಗುತ್ತೆ ಈ ಒಂದು ಕ್ಷಿಪ್ರಾ ರಿವರ್ ಅನ್ನ. ಸೊ ಇದು ಎಲ್ಲಿಂದ ಉದಯವಾಗುತ್ತೆ ಅಥವಾ ಇದು ಎಲ್ಲಿಂದ ಆರಿಜಿನ್ ಆಗುತ್ತೆ ಅಂದ್ರೆ ವಿಂಧ್ಯ ರೇಂಜ್. ಸೊ ವಿಂಧ್ಯ ರೇಂಜ್ ಇದೆ ಉಜ್ಜೈನ್ ಹತ್ರ. ಈ ಉಜ್ಜೈನ್ ಹತ್ರ ಇರುವಂತಹ ವಿಂಧ್ಯ ರೇಂಜ್ ಅಲ್ಲಿ ಇದು ಆರಿಜಿನ್ ಆಗುತ್ತೆ. ಅಂಡ್ ಆಲ್ಸೋ ಮಾಲ್ವಾ ಪ್ಲಾಟ್ಯೂ ಇದೆಲ್ಲ, ಆ ಮಾಲ್ವಾ ಪ್ಲಾಟ್ಯೂ ಅನ್ನ ಕ್ರಾಸ್ ಮಾಡಿ ಚಂಬಲ್ಗೆ ಬಂದು ಜಾಯಿನ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಕ್ಷಿಪ್ರಾ ರಿವರ್ ಬಂದ್ಬಿಟ್ಟು ಚಂಬಲ್ ರಿವರಿನ ಟ್ರಿಬ್ಯೂಟರಿ ಆಗಿದೆ. ನಂತರ ಸೊ ಈ ರಿವರ್ ಅನ್ನ ಈವನ್ ಕೆಲವೊಂದ್ಸಲ ಎಕ್ಸಾಮ್ ಅಲ್ಲಿ ಬರೀ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ಮಾತ್ರ ಕೇಳೋದಿಲ್ಲ, ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಆಗಿ ಕೂಡ ಕೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಹಿಸ್ಟಾರಿಕಲ್ ಮತ್ತೆ ಕಲ್ಚರಲ್ ಪರ್ಸ್ಪೆಕ್ಟಿವ್, ರಿಲಿಜಿಯಸ್ ಪರ್ಸ್ಪೆಕ್ಟಿವ್ ಆಗಿ ಕೂಡ ನಮ್ಗೆ ಈ ಒಂದು ರಿವರ್ ತುಂಬಾನೇ ಇಂಪಾರ್ಟೆಂಟ್. ಈ ಪರ್ಟಿಕ್ಯುಲರ್ ಕ್ಷಿಪ್ರಾ ರಿವರ್ ಅನ್ನ ಏನ್ಷಿಯಂಟ್ ಸ್ಕ್ರಿಪ್ಟ್ಸ್ ಅಲ್ಲಿ ಬುದ್ಧಿಸ್ಟ್ ಮತ್ತೆ ಜೈನ ಸ್ಕ್ರಿಪ್ಟ್ ಅಲ್ಲೂ ಕೂಡ ಕ್ಷಿಪ್ರಾ ರಿವರ್ ಅನ್ನ ಮೆನ್ಷನ್ ಮಾಡಿರೋದನ್ನ ನಾವು ಕಾಣಬಹುದಾಗುತ್ತೆ. ಜೊತೆಗೆ ಇದರಲ್ಲಿ ಕುಂಭಮೇಳ ಅಂದ್ರೆ ಎವ್ರಿ 12 years ಒಂದ್ಸಲ ಕುಂಭಮೇಳ ನಡೆಯುತ್ತಲ್ವಾ, ಆ ಕುಂಭಮೇಳ ಈ ಕ್ಷಿಪ್ರಾ ರಿವರ್ ಅಲ್ಲೂ ಕೂಡ ನಡೆಯುತ್ತೆ. ಅಂಡ್ ಉಜ್ಜೈನಲ್ಲಿ ಮಹಾಕಾಳ ದೇವಸ್ಥಾನ ಬಂದ್ಬಿಟ್ಟು ಇದನ್ನ ದೇವಸ್ಥಾನನ ರೆಪ್ರೆಸೆಂಟ್ ಮಾಡ್ತಿರೋದ್ರಿಂದ ಇದನ್ನ ಹೋಲಿ ರಿವರ್ ಅಂತ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಈ ಮ್ಯಾಪ್ ನ ಯೂಸ್ ಮಾಡ್ಬಿಟ್ಟು ಕ್ಷಿಪ್ರಾ ರಿವರ್ ಬಗ್ಗೆ ನೋಡಿದ್ರೆ, ಕ್ಷಿಪ್ರಾ ರಿವರು ಇದು ಚಂಬಲ್ ರಿವರು. ಸೊ ಈ ಚಂಬಲ್ ರಿವರ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಕ್ಷಿಪ್ರಾ ರಿವರ್ ಜಾಯಿನ್ ಆಗುತ್ತೆ. ಸೊ ಕ್ಷಿಪ್ರಾ ರಿವರ್ ಇದು ಕಂಪ್ಲೀಟ್ ಆಗಿ ಚಂಬಲ್ ರಿವರ್, ಇಲ್ಲಿ ಬಂದು ಕ್ಷಿಪ್ರಾ ಜಾಯಿನ್ ಆಗುತ್ತೆ, ಇದು ಕ್ಷಿಪ್ರಾ. ಇಲ್ಲಿ ನಮ್ಗೆ ರೇಂಜಸ್ ಬರುತ್ತೆ, ವಿಂಧ್ಯ ರೇಂಜ್ ಇಲ್ಲಿ ಬರುತ್ತೆ. ಸೊ ವಿಂಧ್ಯ ರೇಂಜ್ ಇಂದ ಆರಿಜಿನ್ ಆಗ್ತಿರೋದು ಕ್ಷಿಪ್ರಾ ರಿವರ್. ಸೊ ಇದಿಷ್ಟೇ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮಗ್ ಬೇಕಾಗಿರುವಂತದ್ದು. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು MCQ ಅನ್ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು Kshipra river system, consider the following. It originates from the Vindhya range and flow across Malwa plateau to discharge directly into Ganga river. Ganga river alla, to directly into Chambal river. So first option, first statement wrong. So first statement wrong ಅಂದ್ರೆ ಆನ್ಸರ್ ಬಂದು 2 and 3 only, ಅಂದ್ರೆ ಆಪ್ಷನ್ ಬಿ ಕರೆಕ್ಟ್. ಬೇರೆ ಸ್ಟೇಟ್ಮೆಂಟ್ಸ್ ಅನ್ನ ನೋಡ್ಕೊಳ್ಳೋಣ. ದ ಹೋಲಿ ಸಿಟಿ ಆಫ್ ಉಜ್ಜೈನ್ ಅಂಡ್ ದ ಹಿಸ್ಟಾರಿಕ್ ಸೇಜ್ ಸಂದೀಪಾನೀಸ್ ಆಶ್ರಮ ಆರ್ ಲೊಕೇಟೆಡ್ ಅಲಾಂಗ್ ಇಟ್ಸ್ ಬ್ಯಾಂಕ್. ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ದ ಖಾನ್ ಅಂಡ್ ಗಂಬ್ರಿ
ರಿವರ್ ಸರ್ವ್ಸ್ ಆಸ್ ಇಟ್ಸ್ ಮೇಜರ್ ಟ್ರಿಬ್ಯೂಟರೀಸ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮಯನ್ಮಾರ್. ಮಯನ್ಮಾರ್ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಭಾರತ ಮತ್ತೆ ಮಯನ್ಮಾರ್ ನ ನಡುವೆ ಬೈಲಾಟ್ರಲ್ ಟಾಕ್ಸ್ ಇಶ್ಯೂ ಇರುವಂತಹ ಬೈಲಾಟ್ರಲ್ ಟಾಕ್ಸ್ ಅನ್ನ ಫೈನಲೈಸ್ ಮಾಡೋದಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮಯನ್ಮಾರ್ ನ ವಿಸಿಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ, ಬಿಕಾಸ್ ಬೈಲಾಟ್ರಲ್ ಇಶ್ಯೂಗಳನ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲಿ ಏನ್ ಟಾಕ್ ಆಗುತ್ತೆ ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಕೇಳ್ತಾರೆ. ಸೊ ಮಯನ್ಮಾರ್ ಬಂದ್ಬಿಟ್ಟು ಬಾರ್ಡರ್ ಕಂಟ್ರೀಸ್ ಯಾವ್ದ್ಯಾವ್ದು ಮಯನ್ಮಾರ್ಗೆ, ಮತ್ತೆ ಅಲ್ಲಿರುವಂತಹ ಮ್ಯಾರಿಟೈಮ್ ಬಾರ್ಡರ್ಸ್ ಯಾವುದು, ಮೌಂಟೇನ್ ರೇಂಜಸ್ ಯಾವ್ದು, ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ಏನು ಅಂತ ಹೇಳಿ ನೋಡೋಣ. ಮಯನ್ಮಾರು ಇಂಡಿಯಾಗೆ ಬಾರ್ಡರ್ ಇರುವಂತಹ ದೇಶ. ಸೊ ಇಂಡಿಯಾದ ಈಸ್ಟರ್ನ್ ರೀಜನ್ ಅಲ್ಲಿ ಮಯನ್ಮಾರ್ ಬಾರ್ಡರ್ ಇದೆ. ಇಂಡಿಯಾಕ್ಕೆ ಈಸ್ಟರ್ನ್ ರೀಜನ್, ಅದೇ ಮಯನ್ಮಾರ್ಗೆ ಇಂಡಿಯಾ ಬಂದು ವೆಸ್ಟ್ ರೀಜನ್ ಅಲ್ಲಿ ಇರುವಂತಹ ಲ್ಯಾಂಡ್ ಬಾರ್ಡರ್. ನೆಕ್ಸ್ಟ್ ಬಾಂಗ್ಲಾದೇಶ್ ಬಂದ್ಬಿಟ್ಟು ನಾರ್ತ್ ವೆಸ್ಟ್ ಬಾರ್ಡರ್ ಅಲ್ಲಿ ಇದೆ ಮಯನ್ಮಾರ್ಗೆ. ನಂತರ ಚೀನಾ ನಾರ್ತ್ ರೀಜನ್ ಅಥವಾ ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಇದೆ. ಲಾವೋಸ್ ಈಸ್ಟ್ ರೀಜನ್ ಅಲ್ಲಿ ಇದೆ. ಥೈಲ್ಯಾಂಡ್ ಸೌತ್ ಈಸ್ಟ್ ರೀಜನ್ ಅಲ್ಲಿ ಇದೆ. ಸೊ ಟೋಟಲ್ ಒಟ್ಟು 5 ದೇಶಗಳು ಮಯನ್ಮಾರ್ಗೆ ಬಾರ್ಡರ್ ಇರೋದನ್ನ ನಾವು ಕಾಣಬಹುದಾಗತ್ತೆ. ಸೊ ಮಯನ್ಮಾರ್ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ, ಇಟ್ ಇಸ್ ಬಾರ್ಡರ್ ವಿತ್ ಮ್ಯಾರಿಟೈಮ್ ಅಥವಾ ಓಷನ್ ರೀಜನ್ ಗೂ ಕೂಡ ಬಾರ್ಡರ್ ಇರೋದನ್ನ ಕಾಣಬಹುದಾಗತ್ತೆ. ಸೊ ಮ್ಯಾರಿಟೈಮ್ ಬಾರ್ಡರ್ ಯಾವ್ದ್ಯಾವ್ದಕ್ಕಿದೆ ಅಂತ ಹೇಳಿದ್ರೆ, ಅಂಡಮಾನ್ ಅಂಡ್ ನಿಕೋಬಾರ್ಗೆ ಮ್ಯಾರಿಟೈಮ್ ಬಾರ್ಡರ್ ಇದೆ ಸೌತ್ ಅಲ್ಲಿ, ಮತ್ತೆ ಬೇ ಆಫ್ ಬೆಂಗಾಲ್ಗೂ ಕೂಡ ಮ್ಯಾರಿಟೈಮ್ ಬಾರ್ಡರ್ ಇರೋದನ್ನ ಕಾಣಬಹುದಾಗುತ್ತೆ ಸೌತ್ ವೆಸ್ಟ್ ರೀಜನ್ ಅಲ್ಲಿ. ನಂತರ ಇದರ ಮೇಜರ್ ಅಥವಾ ಹಿಲ್ಸ್ ಅಥವಾ ಮೌಂಟೇನ್ ರೇಂಜಸ್ ಗಳನ್ನ ನೋಡ್ಕೊಂಡ್ರೆ, ಮೌಂಟೇನ್ ರೇಂಜಸ್ ಅಲ್ಲಿ ಮೇಜರ್ ಯಾವ್ದ್ಯಾವ್ದು ಅಂದ್ರೆ ಬಾಗೋಯೋಮಾ, ರಕಿನಿಯೋಮಾ, ಶಾನ್ ಹಿಲ್ಸ್. ಇದು ಮೇಜರ್ ಹಿಲ್ಸ್ ಗಳು, ಹಿಲ್ ರೇಂಜಸ್ ಗಳು. ಹೈಯೆಸ್ಟ್ ಪೀಕ್ ಬಂದ್ಬಿಟ್ಟು ಅಕಾಕೋಬೋ ರಾಜಿ ಇಸ್ ದ ಹೈಯೆಸ್ಟ್ ಪೀಕ್ ಇನ್ ದ ಮಯನ್ಮಾರ್ ರೀಜನ್. ಇನ್ನ ಮೇಜರ್ ರಿವರ್ ಸಿಸ್ಟಮ್ ಮೆಕಾಂಗ್ ರಿವರ್ ಇಂಡಿಯಾಗೂ ಕೂಡ ಮೇಜರ್ ಅಂಡ್ ಆಲ್ಸೋ ಮಯನ್ಮಾರ್ಗೆ. ನೆಕ್ಸ್ಟ್ ಇರ್ವಾಡಿ ರಿವರ್, ಸಾಲ್ವಿನ್, ಚಿಂಡ್ವಿನ್ ರಿವರ್, ಇದೆಲ್ಲದು ಕೂಡ ಮೇಜರ್ ರಿವರ್ ಸಿಸ್ಟಮ್ ಮಯನ್ಮಾರ್ ಅಲ್ಲಿ. ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಬಾರ್ಡರ್ ಕಂಟ್ರೀಸ್, ಹಿಲ್ ರೇಂಜಸ್ ಮತ್ತೆ ಮ್ಯಾರಿಟೈಮ್ ಬಾರ್ಡರ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಳ್ಳೋಣ, ಪ್ರಿಲಿಮ್ಸ್ ರಿಲೇಟೆಡ್ ಒಂದು ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಮೌಂಟೇನ್ ರೇಂಜ್ ಬಾಗೋಯೋಮಾ, ರಕಿನಯೋಮಾ, ರಿವರ್ ಸಿಸ್ಟಮ್ ಇರ್ವಾಡಿ, ಸಾಲ್ವಿನ್, ಮ್ಯಾರಿಟೈಮ್ ಇಂಟರ್ಫೇಸ್ ಬೌಂಡೆಡ್ ಬೈ ಸೌತ್ ಚೀನಾ ಸಿ ಅಂಡ್ ಸೌತ್ ಚೀನಾ ಸಿ ಟು ದ ಸೌತ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಅಲ್ಲ. ಸೊ ಥರ್ಡ್ ಆಪ್ಷನ್ ರಾಂಗ್, ಅಂದ್ರೆ ಆನ್ಸರ್ ಬಂದು 1 and 2 ಓನ್ಲಿ. ಸೊ ಯಾಕಲ್ಲ ಅಂತ ಹೇಳಿದ್ರೆ, ಮ್ಯಾರಿಟೈಮ್ ಬಾರ್ಡರ್ ಬಂದು ಸೌತ್ ಚೀನಾ ಸೀಗಿಲ್ಲ. ಮ್ಯಾರಿಟೈಮ್ ಬಾರ್ಡರ್ ಅಂಡಮಾನ್ ನಿಕೋಬಾರ್ ಮತ್ತೆ ಬೇ ಆಫ್ ಬೆಂಗಾಲ್ಗೆ ಇರುವಂತದ್ದನ್ನ ಕಾಣಬಹುದಾಗತ್ತೆ. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ಮುಲ್ ಅಕೌಂಟ್. ಸೊ ಮುಲ್ ಅಕೌಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್. ವೈ? ಬಿಕಾಸ್ ಡೈರೆಕ್ಟ್ ಆಗಿ ಟರ್ಮಿನಾಲಜಿ ಬೇಸ್ ಅದನ್ನ ಕೇಳ್ತಾರೆ. ಸೊ ಯಾಕೆ ಈ ಒಂದು ಅಕೌಂಟ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಗುಜರಾತ್ ಅಲ್ಲಿ ಅಲ್ಲಿನ ಪೊಲೀಸ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮುಲ್ ಅಕೌಂಟ್ ಅನ್ನ ಟಾರ್ಗೆಟ್ ಮಾಡ್ಬಿಟ್ಟು ಆನ್ಲೈನ್ ಸ್ಕ್ಯಾಮರ್ಸ್ ಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಇದರಿಂದ ಆಲ್ಮೋಸ್ಟ್ 2289 crore ಸೈಬರ್ ಕ್ರೈಮ್ ಜಾಲವನ್ನ ಬಯಲ್ ಮಾಡಿದ್ದಾರೆ. ಸೊ ಹಾಗಾಗಿ ಮುಲ್ ಅಕೌಂಟ್ ನ್ಯೂಸ್ ಅಲ್ಲಿದೆ, ಮುಲ್ ಮನಿ ಕೂಡ ನ್ಯೂಸ್ ಅಲ್ಲಿದೆ. ಮುಲ್ ಅಕೌಂಟ್ ಅಂದ್ರೆ ಏನು, ಮುಲ್ ಮನಿ ಅಂದ್ರೆ ಏನು ಅಂತ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಮೊದಲಿಗೆ ವಾಟ್ ಇಸ್ ಮುಲ್ ಅಕೌಂಟ್? ಸೊ ಮುಲ್ ಅಕೌಂಟ್ ಅಂತ ಹೇಳಿದ್ರೆ, ಇದೊಂದು ಬ್ಯಾಂಕ್ ಅಕೌಂಟ್. ನಾರ್ಮಲ್ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅಲ್ವಾ, ಅದೇ ತರನೇ ಇದು ಒಂದು ಟೈಪ್ ಆಫ್ ಅಕೌಂಟ್. ಯೂಶಲಿ ಮನಿ ಲಾಂಡ್ರಿಂಗ್ ಮತ್ತೆ ಫ್ರಾಡ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಸೈಬರ್ ಕ್ರೈಮ್ ಆಕ್ಟಿವಿಟೀಸ್ ಗಳಿಗೆ ಯೂಸ್ ಮಾಡುವಂತಹ ಅಕೌಂಟ್. ಲೈಕ್ ಇದೊಂಥರ ಇಂಟರ್ಮೀಡಿಯರೀಸ್ ತರ. ಸೊ ಈ ತರ ಅಕೌಂಟ್ ಅನ್ನ ಯಾವ ನಾರ್ಮಲ್ ಅಕೌಂಟ್ಸ್ ಗಳೇನೆ ಮನಿ ಲಾಂಡ್ರಿಗೆ, ಫ್ರಾಡ್ಗೆ, ಸೈಬರ್ ಕ್ರೈಮ್ ಆಕ್ಟಿವಿಟೀಸ್ಗೆ ಹೆಲ್ಪ್ ಮಾಡುತ್ತೆ ಅಲ್ಲ, ಫಿನಾನ್ಷಿಯಲ್ ನ ಮಾಡೋದಕ್ಕೋಸ್ಕರ ಆ ಒಂದು ಅಕೌಂಟ್ ಅನ್ನ ಮುಲ್ ಅಕೌಂಟ್ ಅಂತ ಹೇಳಿ ಕರೀತೇವೆ. ಸೊ ಈ ಮುಲ್ ಅಕೌಂಟ್ ಫಿನಾನ್ಷಿಯಲ್ ಕ್ರೈಮ್ ಆಕ್ಟಿವಿಟೀಸ್ ಗಳನ್ನ ಪ್ರಮೋಟ್ ಮಾಡುತ್ತೆ. ಅಂಡ್
ನೆಕ್ಸ್ಟ್ ಮುಲ್ ಅಕೌಂಟ್ ನ ಜೊತೆ ಮುಲ್ ಮನಿ ಅಂತ ಕೂಡ ಅಥವಾ ಮನಿ ಮುಲ್ ಅಂತ ಕೂಡ ಕಾಣ್ಬೋದು. ಸೊ ಮನಿ ಮುಲ್ ಅಂತ ಹೇಳಿದ್ರೆ ಯಾವ ಪರ್ಸನ್ ಮುಲ್ ಅಕೌಂಟ್ ಅನ್ನ ಹೊಂದಿರ್ತಾರೆ ಅಲ್ವಾ, ಅದನ್ನ ಮುಲ್ ಮನಿ ಅಂತ ಹೇಳಿ ಕರಿತೀವಿ. ಆ ಪರ್ಸನ್ ನಾವು ಮುಲ್ ಮನಿ ಅಂತ ಹೇಳಿ ಕರಿತೇವೆ. ಸೊ ಅವರ ಅಕೌಂಟ್ ಬಗ್ಗೆ ಅವ್ರಿಗೆ ನಾಲೆಡ್ಜ್ ಇರ್ಲೂಬಹುದು, ಇರ್ದೇನೂ ಇರಬಹುದು. ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಎ ಅಂತ ಇರ್ತಾರೆ ಅಂದ್ರೆ ಅವ್ರದ್ದು ಅಕೌಂಟ್ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದು ಅವ್ರಿಗೆ ಗೊತ್ತಿರ್ಲಬಹುದು, ಗೊತ್ತಿಲ್ಲದೆ ಕೂಡ ಇರಬಹುದು. ಅಂದ್ರೆ ಅವ್ರ ಕನ್ಸರ್ನ್ ಅಂದ್ರೆ ಅವ್ರಿಗೆ ಗೊತ್ತಿದ್ದೆ ಯೂಸ್ ಮಾಡ್ತಾ ಇದಾರೆ ಅಥವಾ ಅವ್ರ ಕನ್ಸರ್ನ್ ಇಂದಾನೆ ಯೂಸ್ ಮಾಡ್ತಿದ್ದಾರೆ ಅಂತಲ್ಲ, ಕೆಲವೊಂದ್ಸಲ ಇಲ್ಲಿಗಲ್ ಆಗಿ ಅವ್ರ ಅಕೌಂಟ್ ಗಳನ್ನ ಆಕ್ಟ್ ಮಾಡು ಕೂಡ ಈ ರೀತಿ ಲಾಂಡ್ರಿಂಗ್, ಮನಿ ಲಾಂಡ್ರಿಂಗ್ ಗೋಸ್ಕರ ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಒಬ್ಬ ಪರ್ಸನ್, ಯಾವ ಪರ್ಸನ್ ಮುಲ್ ಅಕೌಂಟ್ ಅನ್ನ ಹೊಂದಿರ್ತಾರಲ್ವಾ, ಅವ್ರನ್ನ ಮನಿ ಮುಲ್ ಅಂತ ಹೇಳಿ ಕರಿತೇವೆ. ಯೂಶಲಿ ಕ್ರಿಮಿನಲ್ಸ್ ಮನಿ ಮುಲ್ ಅನ್ನ ರಿಕ್ರೂಟ್ ಮಾಡ್ತಾರೆ ಟು ಹೆಲ್ಪ್ ಮನಿ ಲಾಂಡ್ರಿಂಗ್ ಪ್ರೊಸೀಡಿಂಗ್ಸ್ ಗಳಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಮನಿ ಮುಲ್ ಅನ್ನ ರಿಕ್ರೂಟ್ ಮಾಡ್ತಾರೆ. ಇದರಿಂದ ಆನ್ಲೈನ್ ಸ್ಕ್ಯಾಮ್ಸ್ ಆಗಿರಬಹುದು, ಫ್ರಾಡ್ಸ್ ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಡ್ರಗ್ ಟ್ರಾಫಿಕಿಂಗ್ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಈ ಒಂದು ಮುಲ್ ಮನಿ ಮತ್ತೆ ಮುಲ್ ಅಕೌಂಟ್ ಹೆಲ್ಪ್ ಮಾಡುತ್ತೆ. ಕೆಲವು ಮನಿ ಮುಲ್ಸ್ಗೆ ಕ್ರೈಮ್ಗೆ ಸಪೋರ್ಟ್ ಮಾಡ್ತಿದೀವಾ ಅಥವಾ ಇಲ್ವಾ ಅನ್ನೋದು ಗೊತ್ತಿರಲ್ಲ. ಅನ್ನವೇರ ಇಂದ ಈ ಒಂದು ಮುಲ್ ಮನಿ ಅಥವಾ ಮುಲ್ ಅಕೌಂಟ್ ರನ್ ಆಗ್ತಾ ಇರುತ್ತೆ. ಸೊ ಒಂದ್ ಕ್ವಶನ್ ನೋಡಿದ್ರೆ ಇದ್ರ ಬಗ್ಗೆ, ಇನ್ ದ ಕಂಟೆಕ್ಸ್ಟ್ ಆಫ್ ಫಿನಾನ್ಷಿಯಲ್ ಸೈಬರ್ ಕ್ರೈಮ್ಸ್ ಅಂಡ್ ಆಂಟಿ ಮನಿ ಲಾಂಡ್ರಿಂಗ್ ಫ್ರೇಮ್ವರ್ಕ್ ದ ಟರ್ಮ್ ಮುಲ್ ಅಕೌಂಟ್ ಬೆಸ್ಟ್ ಡಿಸ್ಕ್ರೈಬ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್, a frozen corporate account undergoing statutory insolvency proceedings by RBI, idu alla. Second statement, a banking account utilized by criminal networks as an intermediary to receive and transfer illicit funds, thereby obscuring the money trails. ಇದು ಕರೆಕ್ಟ್ ಆದಂತಹ ಉತ್ತರ. ಸೊ ಯಾಕೆ ಸಿ ಮತ್ತೆ ಡಿ ರಾಂಗ್ ಅಂತ ಹೇಳಿ ನೋಡೋಣ. An offshore shell account created exclusively for trading volatile cryptographic tokens, illa. Next to an unverified micro lending mobile wallet target for commercial loan defaults, idu kuda alla. ಯಾಕಂದ್ರೆ ಇದನ್ನ ಇಲ್ಲಿಗಲ್ ಆಗಿ ಮನಿ ಲಾಂಡ್ರಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಸ್ಟೇಟ್ಮೆಂಟ್ ಬಿ ಕರೆಕ್ಟ್ ಆದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ ಹೊಸದಾದಂತಹ ಅಂದ್ರೆ ವಾಟರ್ ಸೆಕ್ಟರ್ ರಿಲೇಟೆಡ್ ಟೆಕ್ನಾಲಜಿಯನ್ನ ಇನ್ಕಲ್ಕೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಹಾ ವಾಟರ್ ಮಿಷನ್ ನ ತಗೊಂಡ್ಬರಲಾಗಿದೆ. ಅದ್ರ ಬಗ್ಗೆ ನೋಡೋಣ. ವಾಟರ್ ಸೆಕ್ಟರ್ ಅಲ್ಲಿ ಇನೋವೇಷನ್ ಪ್ಲಾಟ್ಫಾರ್ಮ್ಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಯೂನಿಯನ್ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮಹಾ ವಾಟರ್ ಮಿಷನ್ ನ ಲಾಂಚ್ ಮಾಡಿದೆ. ವಾಟರ್ ಸೆಕ್ಟರ್ಸ್ ನ ಆಕ್ಸಿಲರೇಟ್ ಮಾಡೋದಕ್ಕೆ ಈ ಒಂದು ಮಹಾ ವಾಟರ್ ಮಿಷನ್ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಇದರಲ್ಲಿ ಸೈನ್ಸ್ ಆಗಿರಬಹುದು, ಟೆಕ್ನಾಲಜೀಸ್ ಆಗಿರ್ಬೋದು, ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಇಂಡಸ್ಟ್ರೀಸ್, ಅಕಾಡೆಮಿ ಮತ್ತೆ ಗ್ರಾಸ್ ರೂಟ್ ಡೆಮೋಕ್ರಸಿ ಈ ರೀತಿಯಂತಹ ಆಕ್ಷನ್ಸ್ ಗಳನ್ನ ಕನೆಕ್ಟ್ ಮಾಡೋದ್ರ ಮೂಲಕ ಟೆಕ್ನಾಲಜಿಯನ್ನ ಇಂಪ್ರೂವ್ ಮಾಡಿ ವಾಟರ್ ಸೆಕ್ಟರ್ಸ್ ನ ಆಕ್ಸಿಲರೇಟ್ ಮಾಡೋದು ಈ ಒಂದು ಮಹಾ ವಾಟರ್ ಮಿಷನ್ ನ ಅಜೆಂಡಾ. ಸೊ ಇದ್ರಲ್ಲಿ ಒಟ್ಟು ಟೋಟಲ್ 5 ಪ್ರಿಯಾರಿಟಿ ಪಿಲ್ಲರ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಯಾವ್ಯಾವ ಪಿಲ್ಲರ್ಸ್ ಗಳು ಅಂದ್ರೆ, ಮೊದಲನೇದಾಗಿ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ ಅಂಡ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್, ಅಂದ್ರೆ ವಾಟರ್ ಎಲ್ಲಿ ಅವೈಲಬಿಲಿಟಿ ಇದೆ, ಪ್ಯೂರ್ ವಾಟರ್ ಎಲ್ಲಿದೆ, ವಾಟರ್ ಕಂಟಾಮಿನೆಂಟ್ಸ್ ಎಲ್ಲಾಗಿದೆ, ಅದನ್ನ ನಾವು ಯಾವ ರೀತಿಯಲ್ಲಿ ಸಸ್ಟೈನಬಲ್ ಆಗಿ ಯೂಸ್ ಮಾಡಬಹುದು, ಅದು ಮೊದಲನೆಯ ಪಿಲ್ಲರ್. ನಂತರ ಸೆಕ್ಯೂರ್ ಡ್ರಿಂಕಿಂಗ್ ವಾಟರ್ ಪ್ರಾವಿಷನಿಂಗ್, ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ಭಾರತದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ವಾಟರ್ ಅವೈಲಬಿಲಿಟಿಯನ್ನ ಅಂದ್ರೆ ಡ್ರಿಂಕಿಂಗ್ ವಾಟರ್ ಅನ್ನ, ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅನ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಎರಡನೇ ಪಿಲ್ಲರ್. ಮೂರನೇದು ವಾಟರ್ ಕ್ವಾಲಿಟಿ ಮ್ಯಾಪಿಂಗ್ ಅಂಡ್ ಎಕಾಲಜಿಕಲ್ ಹೆಲ್ತ್ ರಿಸ್ಟೋರೇಷನ್, ಕಂಟಾಮಿನೇಟ್ ಆಗ್ತಿರುವಂತಹ ವಾಟರ್ ಅನ್ನ ರಿಸ್ಟೋರ್ ಮಾಡಿ ಎಕಾಲಜಿಕಲ್ ಬ್ಯಾಲೆನ್ಸ್ ಮಾಡಿ ಅಲ್ಲಿರುವಂತಹ ಅಕ್ವಿಟಿಕ್ ಫೀಚರ್ ನ ಕೂಡ ಪ್ರೊಟೆಕ್ಟ್ ಮಾಡಬೇಕು. ನೆಕ್ಸ್ಟ್ ವಾಟರ್ ಯೂಸ್ ಎಫಿಷಿಯನ್ಸಿ ಪ್ರಮೋಷನ್ ಅಂಡ್ ಸರ್ಕ್ಯುಲರ್ ಎಕಾನಮಿ ಪ್ರಿನ್ಸಿಪಲ್, ವಾಟರ್ ಅನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡಬೇಕು, ವೇಸ್ಟೇಜ್ ಅನ್ನ ರೆಡ್ಯೂಸ್ ಮಾಡಬೇಕು. ಕ್ಲೈಮೇಟ್ ರೆಸಿಲಿಯನ್ಸ್ ಅಡಾಪ್ಟೇಷನ್ ಮ್ಯಾಟ್ರಿಸಸ್, ಕ್ಲೈಮೇಟ್ ರೆಸಿಲಿಯನ್ಸ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂದ್ರೆ ಕ್ಲೈಮೇಟ್ ಕಂಟ್ರೋಲ್ ಮಾಡೋದಕ್ಕೆ ಸ್ಟೆಪ್ಸ್ ಗಳನ್ನ ತಗೊಳ್ಳೋದು. ಸೊ ಈ ರೀತಿಯಾದಂತಹ 5 ಪಿಲ್ಲರ್ಸ್ ಗಳನ್ನ ಈ ಒಂದು ಮಹಾ ವಾಟರ್ ಮಿಷನ್ ಇನ್ಕ್ಲೂಡ್ ಆಗಿದೆ.
ಸೊ ಈ ಮಹಾ ವಾಟರ್ ಮಿಷನ್ ಗೆ ಯಾರು ಫಿನಾನ್ಷಿಯಲ್ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಆಲ್ರೆಡಿ 200 crore ಅನ್ನ 5 year ಟರ್ಮ್ ಗೆ ಫಿನಾನ್ಷಿಯಲ್ ಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಇದಕ್ಕೆ ಯಾರು ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ಅಂದ್ರೆ, ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್, ಇದ್ರ ಜೊತೆಗೆ ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ. ಮಿನಿಸ್ಟ್ರಿ ಆಫ್ ಜಲ್ ಶಕ್ತಿ ಮತ್ತೆ ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಎರಡು ಸೇರ್ಬಿಟ್ಟು ಮಹಾ ವಾಟರ್ ಮಿಷನ್ ಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ನೆಕ್ಸ್ಟ್ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡಿದ್ರೆ, ರಿಗಾರ್ಡಿಂಗ್ ದ ನ್ಯೂಲಿ ಲಾಂಚ್ಡ್ ಮಹಾ ವಾಟರ್ ಮಿಷನ್ ಕನ್ಸಿಡರ್ ದ ಫಾಲೋಯಿಂಗ್. It is designed as a platform to accelerate innovation by scaling lab researched water technologies into real world field application. ಈ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಒನ್, it receives its financial outlay through a joint collaboration between Anusandhana National Research Foundation ANRF and Ministry of Jal Shakti. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು both 1 and 2 is the right answer. Sky Cast System ಇದನ್ನ ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಇನಾಗ್ರೇಟ್ ಮಾಡಿದೆ. ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಎಲ್ಲಿ ಇನಾಗ್ರೇಟ್ ಮಾಡಿದೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ್ಯೂ ದೆಹಲಿಯಲ್ಲಿ ಇನಾಗ್ರೇಟ್ ಮಾಡಿದೆ. ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ನ ಮಿಷನ್ ಮೌಸಮ್ ಪ್ರೋಗ್ರಾಮ್ ನ ಅಡಿಯಲ್ಲಿ ಡೆವಲಪ್ ಮಾಡಲಾಗಿದೆ. ಸೊ ಯಾವ ಪ್ರೋಗ್ರಾಮ್ ನ ಅಡಿಯಲ್ಲಿ ತಂದಿರೋದು ಇದನ್ನ? ಮಿಷನ್ ಮೌಸಮ್ ಅನ್ನುವಂತಹ ಪ್ರೋಗ್ರಾಮ್ ನ ಅಡಿಯಲ್ಲಿ ತಂದಿರುವಂತದ್ದು ಸ್ಕೈ ಕ್ಯಾಸ್ಟ್ ಸಿಸ್ಟಮ್. ಇದೊಂದು ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್. ಸೊ ಫಾಗ್ ವೆದರ್ ಕಂಡೀಷನ್ಸ್ ಆಗಿರ್ಬೋದು, ವಿಂಟರ್ ಟೈಮ್ ಅಲ್ಲಿ ಫಾಗ್ ಕ್ರಿಯೇಟ್ ಆಗೋದ್ರಿಂದ ಆಗ್ತಿರುವಂತಹ ಆಕ್ಸಿಡೆಂಟ್ಸ್ ಗಳು, ಇದೆಲ್ಲದನ್ನು ಕೂಡ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ಅನ್ನ ತರೋದಕ್ಕೋಸ್ಕರ ತಂದಿರುವಂತಹ ಪ್ರೋಗ್ರಾಮು ಸ್ಕೈ ಕ್ಯಾಸ್ಟ್ ಸಿಸ್ಟಮ್. ಸೊ ಇದರಲ್ಲಿ ಏನೆಲ್ಲ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಮಲ್ಟಿ ಇಯರ್ ರೂಟೆಡ್ ಸಿಸ್ಟಮ್ ನ ತಂದಿದ್ದಾರೆ, ವಿಚ್ ಇನ್ಕ್ಲೂಡ್ಸ್ ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್, ವೈಫೆಕ್ಸ್ ಅಂತ ಹೇಳಿ ಅದನ್ನ ಕರಿತೀವಿ. ಸೊ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು, ಏನೆಲ್ಲ ಯೂಸ್ ಇದೆ, ಇನ್ಕಲ್ಕೇಟ್ ಮಾಡಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರೆ, IITM ಮತ್ತೆ IMD. ಸೊ ಜಾಯಿಂಟ್ಲಿ ಇನಿಷಿಯೇಟೆಡ್ ಅಂಡರ್ ದ IITM ಅಂಡ್ ಆಲ್ಸೋ ಸೊ IITM ಮತ್ತೆ IMD ಎರಡು ಕೂಡ ಒಟ್ಟಿಗೆ ಸೇರ್ಬಿಟ್ಟು ಇದನ್ನ ತಗೊಂಡ್ಬಂದಿರೋದು ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಮತ್ತೆ IITM ಅಂಡರ್ ದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್. ಪ್ರಪಂಚದಲ್ಲಿ ಭಾರತ 19ನೇ ದೇಶ ಈ ರೀತಿಯಾದಂತಹ ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ನ ಡೆಪ್ಲಾಯ್ ಮಾಡಿರೋದ್ರಲ್ಲಿ. ಇನ್ನು ಇದರ ಸಿಗ್ನಿಫಿಕೆನ್ಸ್ ಅಥವಾ ಇದರ ಫೀಚರ್ಸ್ ಗಳನ್ನ ನೋಡಿದ್ರೆ, ಇದನ್ನ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜೀಸ್ ಅಲ್ಲಿ ವರ್ಕ್ ಆಗತ್ತೆ. ಅಲಾಂಗ್ ವಿತ್ ದಟ್ ರಡಾರ್ ವಿಂಡ್ ಪ್ರೊಫೈಲರ್ ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ರಡಾರ್ ವಿಂಡ್ ಪ್ರೊಫೈಲರ್ ಜೊತೆಗೆ ಗ್ರೌಂಡ್ ಬೇಸ್ಡ್ ಫಾಗ್ ಎರೋಸಲ್ ಸ್ಪೆಕ್ಟ್ರೋಮೀಟರ್. ಸೊ ಎರೋಸಲ್ ಸ್ಪೆಕ್ಟ್ರೋಮೀಟರ್ ಯಾಕೆ ಅಂತ ಹೇಳಿದ್ರೆ, ಫಾಗ್ ಎರೋಸಲ್ಸ್ ಗಳನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ. ಜೊತೆಗೆ CL61 ಲಿಡಾರ್ ನ ಯೂಸ್ ಮಾಡಿದ್ದಾರೆ. ಸಿಲೋಮೀಟರ್ ಅಂತ ಹೇಳಿ ಕರಿತೀವಿ ಅದನ್ನ. ಇದರಿಂದ ವರ್ಟಿಕಲ್ ಸ್ಟ್ರಕ್ಚರ್ ಆಫ್ ದ ಫಾಗ್ ವೇರಿಯೇಷನ್ ಮತ್ತೆ ವಿಸಿಬಿಲಿಟಿ ಕಂಡೀಷನ್ ನ ರಿಯಲ್ ಟೈಮ್ ಮಾನಿಟರಿಂಗ್ ಗೆ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾದಂತಹ ಎರಡು ಟೆಕ್ನಾಲಜೀಸ್ ಅನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಅಟ್ಮಾಸ್ಫಿಯರಿಕ್ ಕಂಡೀಷನ್ ನ 10 ಕಿಲೋಮೀಟರ್ ಆಲ್ಟಿಟ್ಯೂಡ್ ಇಂದನೇ ಆಕ್ಸೆಸ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ಗೆ ಇದೆ. ಇದ್ರ ಮೇಲೆ ಒಂದು ಕ್ವಶನ್ ನೋಡಿದ್ರೆ, ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ರೀಸೆಂಟ್ಲಿ ಇನಾಗ್ರೇಟೆಡ್ ಅಟ್ ದ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಬೆಸ್ಟ್ ಕ್ಲಾಸಿಫೈಡ್ ಆಸ್ ಅನ್ ಅಡ್ವಾನ್ಸ್ ಸಿಸ್ಟಮ್ ಫಾರ್ ಆಟೋಮೇಟೆಡ್ ಏರ್ ಟ್ರಾಫಿಕ್ ಕಂಟ್ರೋಲ್, ಸ್ಪೇಸಿಂಗ್ ಯೂಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದಲ್ಲ, ಇಂಟಿಗ್ರೇಟೆಡ್ ಏವಿಯೇಷನ್ ವೆದರ್ ಅಂಡ್ ರಿಯಲ್ ಟೈಮ್ ವರ್ಟಿಕಲ್ ಫಾಗ್ ಮಾನಿಟರಿಂಗ್ ಇದು ಕರೆಕ್ಟ್. ಸ್ಕೈ ಕ್ಯಾಸ್ಟ್ ಸಿಸ್ಟಮ್ ಅನ್ನ ವೆದರ್ ಮಾನಿಟರಿಂಗ್ ಮತ್ತೆ ಫಾಗ್ ಮಾನಿಟರಿಂಗ್ ನ ಮಾಡ್ಲಿಕ್ಕೋಸ್ಕರ ತಂದಿರುವಂತಹ ಸಿಸ್ಟಮ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಜೂನ್ 2ನೇ ತಾರೀಕು ಇದ್ದಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೈರ್ಸ್ ರಿಲೇಟೆಡ್ ಟಾಪಿಕ್ಸ್ ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.